ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ನಾನು ಕನ್ನಡದಿಂದ ಸಿಂಪಲ್ ಲೈಫ್ ಸ್ಟೈಲ್ ಅವ್ರನ್ನ ಶೇರ್ ಮಾಡ್ತಾ ಇರ್ತೀನಿ. ಸೊ ನಿಮಗೂ ಇಷ್ಟ ಆಗುತ್ತೆ. ಸೊ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಲೈಕ್ ಮಾಡಿ, ವಿಡಿಯೋನ ಕಂಟಿನ್ಯೂ ಮಾಡಿ. ಇವತ್ತಿನ ಲಾಗ್ ಏನಂದರೆ ಆಲ್ರೆಡಿ ತಮ್ಮನೆಲ್ಲ ನೋಡಿದ್ದೀರ, ಕೃಷ್ಣಾಷ್ಟಮಿ ಸೆಲೆಬ್ರೇಷನ್ ಅಂತ ಹೇಳ್ಬಿಟ್ಟು. ನಾನು ಮನೆಯಲ್ಲಿ ಮಾಡಲ್ಲ, ಅಂದರೆ ಯಾವತ್ತೂ ನಾನು ಮಾಡಿಲ್ಲ, ನೋಡೂ ಇಲ್ಲ ಯಾವ ರೀತಿ ಮಾಡ್ತಾರೆ ಏನು ಅಂತ ಹೇಳ್ಬಿಟ್ಟು ಕೃಷ್ಣಾಷ್ಟಮಿ ಎಲ್ಲನೂ. ಯಾವಾಗಾದರೂ ಆಗಲಿ ಮಕ್ಕಳಿಗೆ ಕೃಷ್ಣಾಷ್ಟಮಿ ಟೈಮಲ್ಲಿ ಮಕ್ಕಳಿಗೆ ಕೃಷ್ಣ ಥರ ರೆಡಿ ಮಾಡಿಬಿಟ್ಟು ಒಂದು 2-3 ಫೋಟೋಸ್ ತಗೊಳ್ತಾ ಇದ್ದೆ ಅಷ್ಟೇ. ಆಗಲಿ ಯಾವತ್ತು ಪೂಜೆಗೆ ಹೋಗಿಲ್ಲ ನಾನು, ಯಾವ ರೀತಿ ಮಾಡ್ತಾರೆ ಏನೂ ನೋಡಿರಲಿಲ್ಲ. ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಇನ್ನು ಲಾಸ್ಟ್ ಡೇ ಕೃಷ್ಣಾಷ್ಟಮಿಗೆ ಕೃತಿಕಾ ಕೃಷ್ಣದ ಹಾಕಿದ್ದೆ, ಬಟ್ ಈ ಸಲ ಸ್ವಲ್ಪ ರಾಧಾದ ಹಾಕೋಣ ಅಂತ ಹೇಳ್ಬಿಟ್ಟು. ಯಾಕಂದರೆ ಎಲ್ಲ ಗಂಡು ಮಕ್ಕಳೇ ಇರೋದು, ಫ್ರೆಂಡ್ ಮನೆಯಲ್ಲಿ ಕೃಷ್ಣಾಷ್ಟಮಿ ಸೆಲೆಬ್ರೇಷನ್ ಮಾಡ್ಕೊತಾ ಇದ್ದಾರೆ. ಹಾಗಾಗಿ ಅವ್ರ ಮನೆಗೆ ಹೋಗೋಣ, ಪೂಜೆಗೆ ಕರೆದಿದ್ದಾರೆ ಅವರು. ಅದಕ್ಕೆ ಇನ್ನು ಕೃತಿಕಾ ಒಬ್ಬಳೇ ಅಲ್ವೇ ಹೆಣ್ಮಗು ಅಂತ ಹೇಳ್ಬಿಟ್ಟು ಅವಳಿಗೆ ರಾತ್ರಿ ಥರ ರೆಡಿ ಮಾಡಿಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ದೆ. ಆ್ಯಕ್ಚುಲಿ ನನಗೆ ರೆಡಿ ಮಾಡೋಕ್ಕೆ ಸಹ ಟೈಮ್ ಇರಲಿಲ್ಲ. ಸೊ ಮನೆಗೆ ರಿಲೇಟಿವ್ಸ್ ಬಂದಿದ್ದರು. ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ದು ಲಾಸ್ಟಲ್ಲಿ, ಮತ್ತು ಲಾಸ್ಟ್ ಮೂಮೆಂಟಲ್ಲಿ ಸರಿ ಅವರು ನಾವು ಬರ್ತೀವಿ ಪೂಜೆಗೆ ಅಂತ ಹೇಳಿದ್ದಕ್ಕೆ ಇನ್ನು ಅವ್ರನ್ನೂ ಕರ್ಕೊಂಡು ಲಾಸ್ಟ್ ಮೂಮೆಂಟಲ್ಲಿ ಇನ್ನು ರೇಖಾ ಮನೆಗೆ ಹೋಗ್ತಾಯಿದ್ದೀನಿ. ರೇಖಾ ಅವರು ಕೃಷ್ಣಾಷ್ಟಮಿ ಮಾಡ್ತಾಯಿದ್ರು. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ರು. ನಾವು ಅಭಿಷೇಕ ಟೈಮಲ್ಲಿ ಹೋಗೋಕ್ಕಾಗಿಲ್ಲ, ಹೇಳ್ದೆ ಅಲ್ವ ನಾನು ಲಾಸ್ಟ್ ಮೂಮೆಂಟಲ್ಲಿ ಹೋಗೋಣ ಅಂತೇಳಿ ಡಿಸೈಡ್ ಆಗಿ ಆವಾಗ ಬೇಗ ರೆಡಿಯಾಗಿ ಹೋಗಿದ್ದು. ಇನ್ನು 10 ಮಿನಿಟ್ಸಲ್ಲಿ ರೆಡಿ ಆಗಿಬಿಟ್ಟು ಹೊರಟೋಗಿದ್ದು. ಇನ್ನು ಹೋಗಿದ ತಕ್ಷಣ ನಾವು ಹೋಗೋಷ್ಟೊತ್ತು ಪೂಜೆ ಎಲ್ಲ ಮುಗ್ದಿತ್ತು. ಬಟ್ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ಲು, ನೋಡ್ಬೋದು. ಹೆಜ್ಜೆಗಳೆಲ್ಲ ಹಾಕಿದ್ದಾಳೆ ರೇಖಾನೆ, ತುಂಬ ಚೆನ್ನಾಗಿ ಮಾಡಿದ್ಲು. ನಾವು ಹೋಗೋಷ್ಟೊತ್ತಿಗೆ ಎಲ್ಲರೂ ಬಂದಿದ್ದರು, ಎಲ್ಲರಿಗೂ ಫೋಟೋಸ್ ಎಲ್ಲ ಆಗೋಗಿತ್ತು, ಫೋಟೋಶೂಟ್ ಎಲ್ಲನೂ. ಇನ್ನು ನಾವು ಹೋದ್ಮೇಲೆ ಮತ್ತೆ ನಾವು ಹೋಗ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಆಮೇಲೆ ಕೃತಿಕಾಗೆ ಸ್ವಲ್ಪ ರೆಡಿ ಮಾಡಿಲ್ಲ ಅಂದರೆ ಲಂಗ ಬ್ಲೌಸ್ ಹಾಕಿದ್ದೆ, ಬಟ್ ವೇಲು ಅದೆಲ್ಲ ಹಾಕಿರಲಿಲ್ಲ. ತುಂಬ ಹುಡುಗದೆ, ನನ್ನ ಹತ್ರ ಚಿಕ್ಕ ವೇಲೆ ಇಲ್ಲ, ಎಲ್ಲ ದೊಡ್ಡ ನನ್ನ ವೇಲೆಗಳೇ ಇರೋದು. ಇನ್ನು ಅದೇ ಸರಿ ಇಲ್ಲಿ ಭಾರ ಇದೆ ಮನೆಯಿಂದ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋದ್ಮೇಲೆ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ತಗೊಂಡೋದೆ. ಇನ್ನು ಹೋಗಿದ ತಕ್ಷಣ ಇನ್ನು ಹೋಗಿ ನಾವು ಕೃಷ್ಣಗೆ ನಮಸ್ಕಾರ ಮಾಡ್ಕೊಂಡು ಇನ್ನು ಬಂದಿರೋ ಫ್ರೆಂಡ್ಸ್ಗೆಲ್ಲ ಮಾತಾಡಿದ್ವಿ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ಎಲ್ಲ ಅಂತೇಳ್ಬಿಟ್ಟು. ಎಲ್ಲ ಅವಳೇ ಇಟ್ಟಾರೆ. DIY ಆಲ್ರೆಡಿ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ಅವಳು ಈ ಥರ DIY ಎಲ್ಲ ಚೆನ್ನಾಗಿ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಎಲ್ಲ ಅವಳೇ ರೆಡಿ ಮಾಡಿಕೊಂಡು ಡೆಕೋರೇಷನ್ ಮಾಡಿರೋದು. ಬಟ್ ತುಂಬ ಚೆನ್ನಾಗಿತ್ತು. ಈ ರೀತಿ ಇದ್ದರೆ ಸಾಕು, ತುಂಬ ಚೆನ್ನಾಗಿ ಕಾಣಿಸುತ್ತಿತ್ತು. ಜಾಸ್ತಿ ಅಂದರೆ ಎಲ್ಲ ಇರೋವೆಲ್ಲ ಮನೇಲಿರೋವೆಲ್ಲ ಇಟ್ಬಿಡ್ತಾರೆ ನೋಡಿ ದೇವ್ರ ಮುಂದೆ. ಅದೇನು ಅಷ್ಟು ಚೆನ್ನಾಗಿ ಅಲಂಕಾರ ಕಾಣಿಸಲ್ಲ ಅಷ್ಟು ಚೆನ್ನಾಗಿ. ಈ ರೀತಿ ಇದ್ದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇನ್ನು ನಾವು ನಮಸ್ಕಾರ ಮಾಡಿಕೊಂಡು ಹಾಗೆ ಜೇಶನನು ಕೃತಿಕಾ ಇಬ್ಬರೂ ಸಹ ನಮಸ್ಕಾರ ಮಾಡ್ಕೊತಾ ಇದ್ದಾರೆ. ಕೃತಿಕಾಗೆ ಸ್ವಲ್ಪ ಹೇಳಿದ್ದೆ ಒಂದು 2 ಡೇಸಿಂದ ಕೃಷ್ಣ ಅಂತ ಹೇಳ್ಬಿಟ್ಟು. ಸೊ ಅವಾಗಿಂದ ಸ್ವಲ್ಪ ಅವಳಿಗೆ ಕೃಷ್ಣ ಅನ್ನೋದು ಬಂತು. ಸೊ ತೋರಿಸ್ತಾ ಇದ್ದಾಳೆ ರೇಖಾನು, ಕೃಷ್ಣ ನಮಸ್ಕಾರ ಮಾಡು ಅಂತ ಎಲ್ಲ ಹೇಳ್ಬಿಟ್ಟು. ಇನ್ನು ಅವಳು ನಮಸ್ಕಾರ ಮಾಡಿಕೊಂಡ್ಳು. ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ಅಂತೇಳ್ಬಿಟ್ಟು. ತುಂಬ ಚೆನ್ನಾಗಿದೆ ಅಲ್ವಾ, ಹೇಳ್ದೆ ಅಲ್ವಾ ಆವಾಗಲೇ ನಾನು ಫ್ರೆಂಡ್ಸ್ದೆಲ್ಲ ಫೋಟೋಸ್ ಎಲ್ಲ ಆಗೋಗಿತ್ತು ಅಂತ ಹೇಳ್ಬಿಟ್ಟು. ಇನ್ನು ನಾವು ಹೋದ್ಮೇಲೆ ಸ್ವಲ್ಪ ಕೃತಿಕಾಗೂ ಫೋಟೋಸ್ ಎಲ್ಲ ತೆಗ್ಸೋಣ ಅಂತೇಳಿ ನಾನು ರೆಡಿ ಮಾಡ್ತಾಯಿದ್ದೆ. ಅವ್ರು ಹೇಳ್ದೆ ಅಲ್ವಾ ಆಲ್ರೆಡಿ ಕೃತಿಕಾಗ ವೇಲ್ ತುಂಬ ದೊಡ್ಡದಾಗೋಯ್ತು ಅಂತ ಹೇಳ್ಬಿಟ್ಟು. ನನ್ನ ಹತ್ರ ಚಿಕ್ಕದಿರಲಿಲ್ಲ, ಅದನ್ನೇ ಸ್ವಲ್ಪ ಹೊತ್ತು ಫೋಟೋಸ್ಗೆ ಮಾತ್ರ ಆ ರೀತಿ ಆಗಿಬಿಟ್ಟು ಫೋಟೋಸ್ ತಗೊಳೋಣ ಅಂತ ಹೇಳ್ಬಿಟ್ಟು ಈ ರೀತಿ ಹಾಕಿ ನಿಲ್ಲಿಸಿದ್ದೀನಿ. ಇನ್ನು ಎಲ್ಲರೂ ಗ್ರೂಪ್ ಫೋಟೋ ಸಹ ಹಾಕಿರ್ಲಿಲ್ವಂತೆ, ಎಲ್ಲರದ್ದು ಗ್ರೂಪ್ ಫೋಟೋನು ಹಾಗೆ ತಗೊಳೋಣ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡೋದು ಕೃಷ್ಣನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ. ಇಬ್ಬರಿಗೂ ಜೋಡಿ ತುಂಬ ಚೆನ್ನಾಗಿ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಇಬ್ಬರು ಸ್ವಲ್ಪ 1 ಇಯರ್ ಹೆಚ್ಚು ಕಮ್ಮಿಯಲ್ಲಿದ್ದಾರಲ್ವ, ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ಅದೇ ಎಲ್ಲರೂ ಹೇಳ್ತಾ ಇದ್ದಾರೆ, ಮೊನ್ನೆ ಎಲ್ಲ ರಾಖಿ ಕಟ್ಟಿಸ್ದೆ, ಇವತ್ತೆಲ್ಲ ಆವಾಗಲೇ ಕೃಷ್ಣ ರಾಧೆ ಅಂತ ನಿಲ್ಲಿಸಿದ್ಯಾ ಅಂತ ಹೇಳ್ಬಿಟ್ಟು. ಮಕ್ಕಳಲ್ಲಿ ಏನಿದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಆ ರೀತಿ ನಿಲ್ಲಿಸಿದೆ. ಇನ್ನು ಫೋಟೋಸ್ ಎಲ್ಲ ಆದಮೇಲೆ ಇನ್ನು ಅಲ್ಲೇ ನೈಟ್ ಡಿನ್ನರ್ ಎಲ್ಲ ಅರೇಂಜ್ ಮಾಡಿದರು ರೇಖಾನೆ. ಸ್ವಲ್ಪ ಪಲಾವು, ಆಮೇಲೆ ಕೇಸರಿ ಬಾತು, ಫ್ರೂಟ್ಸು, ಸ್ವಲ್ಪ ಕೃಷ್ಣದ ಪ್ರಸಾದ ಎಲ್ಲ ಹಾಗೆ ಸಂಡಿಗೆ ಎಲ್ಲ ರೆಡಿ ಮಾಡಿದ್ದು. ಎಲ್ಲ ಊಟ ಮಾಡಿಬಿಟ್ಟು ಇನ್ನು ಇಲ್ಲಿ ಬೇಗ ಕತ್ಲಾಗಲ್ಲ ಅಲ್ವಾ, ಸ್ವಲ್ಪ ಲೇಟೇ ಆಗೋದು ಕತ್ಲೋದಕ್ಕೆ. ಇನ್ನು ಮನೆ ಸೈಡು ಸ್ವಲ್ಪ ಜನ ಜಾಸ್ತಿ ಇದ್ದರೆ ಫುಲ್ಲು ಶೆಕೆ ಅನಿಸುತ್ತಲ್ಲ, ಅದಕ್ಕೆ ಎಲ್ಲರೂ ಬಂದು ಆಚೆ ಕೂತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇನ್ನೆಲ್ಲರೂ ಬಂದು ಬರೋರು ಬರ್ತಾಯಿದ್ರು, ಹೋಗೋರು ಹೋಗ್ತಾಯಿದ್ರು. ಸೊ ನಾವೆಲ್ಲ ಸ್ವಲ್ಪ ಟೈಮ್ ಪಾಸ್ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನು ಕತ್ಲಾಗೋರ್ಗೆ ಇಲ್ಲೇ ಇದ್ವಿ. ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಅಂದರೆ ಇಂಡ್ಯಾದಲ್ಲಿ ಈ ರೀತಿ ಏನೇನು ಫಂಕ್ಷನ್ ಇದ್ದರೆ ಮನೆ ಒಳಗಡೆಕ್ಕಿಂತ ಹೊರಗಡೆನೇ ತುಂಬ ಜನ ಈ ಥರ ಕೂತ್ಕೊಂಡು ಮಾತಾಡ್ಕೊಂಡು ಕುತ್ಕೊಂಡಿರ್ತೀವಲ್ಲ, ಆ ರೀತಿಯೇ ಅನ್ನಿಸ್ತು. ತುಂಬ ಚೆನ್ನಾಗಿದೆ ಅನ್ನಿಸ್ತು. ಯಾವುದಾದ್ರು ಫಂಕ್ಷನ್ಗೆ ಹೋದರೆ ಇನ್ಸೈಡ್ ಯಾರು ಇರೋದೇ ಇಲ್ಲ ಶೆಕೆ ಅಂತ ಹೇಳ್ಬಿಟ್ಟು ಔಟ್ಸೈಡ್ ಇರ್ತಾರೆ ನೋಡಿ, ಸೇಮ್ ಅದೇ ಥರ ಇಲ್ಲಿ ಚಾಪೆ ಹಾಕ್ಕೊಂಡು ಕೂತ್ಕೊಂಡಿದ್ರೆ ಅಷ್ಟು ಚೆನ್ನಾಗಿ ಅನ್ನಿಸ್ತಾ ಇತ್ತು. ಎಲ್ಲ ಮಾತುಗಳು ಆಡಿಕೊಂಡು ತುಂಬ ಚೆನ್ನಾಗಿ ಮನೆಗೆ ಹೋಗಬೇಕು ಅನಿಸಿಲ್ಲ, ಅಷ್ಟು ಚೆನ್ನಾಗಿತ್ತು. ಮಕ್ಕಳು ಆಟ ಆಡ್ತಾಯಿದ್ರು. ಇವ್ರ ಮನೆ ಹತ್ರ ಸ್ವಲ್ಪ ಕಾರ್ಸ್ ಎಲ್ಲ ಓಡಾಡೋದು ತುಂಬ ಕಮ್ಮಿ, ಅದಕ್ಕೆ ಮಕ್ಕಳು ಇವಾಗ ಬಿಟ್ಟಿದ್ರು ನಮಗೇನು ಟೆನ್ಷನ್ ಇರಲ್ಲ, ಆರಾಮಾಗಿ ಆಟ ಆಡ್ಕೊಂಡಿರ್ತಾರೆ ಮಕ್ಕಳು ಅಂತ ಹೇಳ್ಬಿಟ್ಟು. ಅದಕ್ಕೆ ಇನ್ನು ಮಕ್ಕಳು ಆಟ ಆಡ್ತಾಯಿದ್ರು. ಇನ್ನು ನೈಟು
9 o'clock. ಇವಾಗ ಸ್ವಲ್ಪ ಬೇಗ ಕತ್ಲಾಗ್ತಾಯಿದೆ, 8:30 ಆ ಟೈಮ್ಗೆಲ್ಲನೂ. ಇನ್ನು 9 o'clockವರೆಗೂ ಅಲ್ಲೇ ಇದ್ದು ಇನ್ನು ಮನೆಗೆ ವಾಪಸ್ ಹೋಗ್ತಾ ಇದ್ದೀವಿ. ಸೊ ನಾನು ಇದನ್ನೇ ಇವತ್ತೊಂದೇ ಅಲ್ಲ, ನೆಕ್ಸ್ಟ್ ಡೇನು ಕೃಷ್ಣಾಷ್ಟಮಿ ಸೆಲೆಬ್ರೇಷನ್ ಮಾಡಿದ್ರು ಇಲ್ಲಿ ನಾಯಗ್ರದಲ್ಲಿ, ಅದನ್ನು ಇದೇ ವಿಡಿಯೋದಲ್ಲೇ ಕಂಟಿನ್ಯೂ ಮಾಡ್ತೀನಿ. ಇದು ಬಂದು ನೆಕ್ಸ್ಟ್ ಡೇ, ಇದು ಅಷ್ಟು ನೆಕ್ಸ್ಟ್ ಡೇ ಈವ್ನಿಂಗು. ನೆಕ್ಸ್ಟ್ ಡೇ ಈವ್ನಿಂಗು ಮತ್ತೆ ರೆಡಿ ಆಗಿಬಿಟ್ಟು ಮತ್ತೆ ಹೋಗ್ತಾಯಿದ್ದೀವಿ ನಾವು. ಅದು ಬಂದು ರೇಖಾ ಮನೆಗೆಲ್ಲ ಮತ್ತೆ ಹೋಗ್ತಾ ಇರೋದು. ಇದು ಬಂದು ಇಸ್ಕಾನಲ್ಲಿ ಆಲ್ರೆಡಿ ನಾನು ತೋರಿಸಿದ 2 ವಿಡಿಯೋದಲ್ಲೆಲ್ಲನೂ ಶೇರ್ ಮಾಡಿದ್ದೀನಿ ಇಸ್ಕಾನೆಲ್ಲ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಇನ್ನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ಇಸ್ಕಾನಲ್ಲಿ ಕೃಷ್ಣಾಷ್ಟಮಿ ಸೆಲೆಬ್ರೇಷನ್ ಇದೆ ಅಂತ ಹೇಳ್ಬಿಟ್ಟು ತುಂಬ ಅಂದರೆ ತುಂಬ ಜನ ಬಂದಿದ್ದರು. ಇನ್ನು ಇವಾಗ ನನಗೆ ಇವತ್ತು ಕೃಷ್ಣ ಹಾಕಿದ್ದೀನಿ, ಕೃತಿಕಾಗೆ ನಿನ್ನೆ ರಾಧೆ ಹಾಕಿದ್ದೆ, ಇವತ್ತು ಕೃಷ್ಣ ಹಾಕಿದ್ದೀನಿ. ಸೊ ಎರಡೂ ಇರಲಿ, ಸ್ವಲ್ಪ ಮೆಮೊರಿ ಚೆನ್ನಾಗಿ ಅಂದರೆ ಫೋಟೋಸ್ ತಗೊಂಡ್ರೆ ಅವಾಗ ಅದನ್ನು ನೋಡ್ಕೋಬೋದಲ್ವ ಅಂತ ಹೇಳ್ಬಿಟ್ಟು ಎರಡು ರೆಡಿ ಮಾಡಿದ್ದೀನಿ. ಇವತ್ತು ಸ್ವಲ್ಪ ಕೃಷ್ಣ ಈಸಿ, ಯಾಕಂದರೆ ಅಷ್ಟೇನು ಬಟ್ಟೆಗಳು ಹಾಕೋದಿಲ್ಲ, ಅಷ್ಟು ರೆಡಿ ಮಾಡುವಾಗಿರೋದಿಲ್ಲ. ರೆಡಿಮೇಡ್ ಬಟ್ಟೆ ಸಿಗುತ್ತಲ್ವ ಕೃಷ್ಣದೆಲ್ಲನೂ. ಸೊ ಅದು ಹಾಕ್ಕೊಂಡು ಸ್ವಲ್ಪ ಕಿರೀಟ ಇಟ್ಟರೆ ಆಗೋಯ್ತು, ಕೃಷ್ಣ ರೆಡಿ ಆಗೋದಂಗೆ. ಏನಂದರೆ ಬಟ್ಟೆ ಸ್ವಲ್ಪ ಮಳೆ ಇತ್ತು, ಚಳಿನೂ ಇತ್ತು, ಹಾಗಾಗಿ ಬಟ್ಟೆ ಬೇರೆ ಇರಲಿಲ್ಲಲ್ವ, ಅದಕ್ಕೆ ಸ್ವಲ್ಪ ಕವರ್ ಮಾಡ್ಕೊಂಡು ಹೋಗಿ ಮತ್ತೆ ಇನ್ಸೈಡ್ ಹೋಗಿಬಿಟ್ಟು ಇದು ನಾನು ಎಲ್ಲ ಕಿರೀಟ ಎಲ್ಲ ಇಟ್ಟು ರೆಡಿ ಮಾಡಿದ್ದು. ಸೊ ನೋಡ್ಬೋದು ಈ ರೀತಿ ಇದು ನಮ್ಮ ಮನೆ ಕೃಷ್ಣ. ತುಂಬ ಚೆನ್ನಾಗಿ ಅನಿಸ್ತು ನನಗಂತೂ. ಈ ಸಲ ಅಂತೂ ತುಂಬ ಚೆನ್ನಾಗಿ ಅನ್ನಿಸ್ತು, ಯಾಕಂದರೆ ನನ್ನ ಮಗಳಿಗೆ ರಾಧೆನೂ ರೆಡಿ ಮಾಡಿಬಿಟ್ಟಿದ್ದೀನಿ ಹಿಂದಿನ ದಿವಸ, ನೆಕ್ಸ್ಟ್ ಡೇ ಕೃಷ್ಣನೂ ರೆಡಿ ಮಾಡಿದ್ದೀನಿ. ಎರಡೂ ತುಂಬ ಚೆನ್ನಾಗಿ ಅನ್ನಿಸ್ತು. ಕೃತಿಕಾಗಿ ನೋಡ್ತಾಯಿದ್ರು, ಇಲ್ಲಿ ನೋಡ್ತಾ ಇರ್ಬೋದು. ಇನ್ನೂ ಪೂಜೆ ಅದೇನೋ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ, ಸ್ವಲ್ಪ ಭಗವದ್ಗೀತೆ ಬಗ್ಗೆ ಎಲ್ಲ ಹೇಳ್ತಾಯಿದ್ರು. ಇಲ್ಲಿ ನೋಡ್ಬೋದು ಯಾರು ಅಷ್ಟು ಜನ ಇರಲಿಲ್ಲ, ಆಮೇಲೆ ನೋಡ್ಬೋದು ತುಂಬ ಅಂದರೆ ತುಂಬ ಜನ ಆಗೋದ್ರು. ಎಷ್ಟು ಜನ ಇದ್ದಾರೋ ನೆಕ್ಸ್ಟ್ ತೋರಿಸಿದ ಮುಂದೆ. ಇನ್ನು ಪಾಪುಗೆ ಕೃತಿಕಾಗೆ ಸ್ವಲ್ಪ ಬೊಟ್ಟೆಲ್ಲ ಬರೀ ಹಣೆ ಮೇಲೆ ಮಾತ್ರ ಇಟ್ಟಿದ್ದೆ, ಇನ್ನು ಐಬ್ರೋಸ್ ಹತ್ರ ಬೊಟ್ಟಿಡಬೇಕು ಅಂತ ಹೇಳ್ಬಿಟ್ಟು ರೇಖಾ ಅವರ ಅಲ್ಲೆಲ್ಲ ತುಂಬ ಜನ ರೆಡಿ ಆಗ್ತಾಯಿದ್ರು. ಇನ್ನು ರೇಖಾ ಕೃತಿಕಾಗೂ ಇಡಿಸು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಬಲರಾಮ ಕೃಷ್ಣ ಇಬ್ಬರು ಅಣ್ಣ ತಮ್ಮ ಥರ ಅದು ಒಂದು ಫೋಟೋ ತೆಗೆಸ್ಕೊಂಡ್ವಿ. ಆಮೇಲೆ ಕೃಷ್ಣ ಅಲ್ಲದೆ ನಿಂತ್ಕೊಂಡಿದ್ರೆ ಕೃತಿಕಾ ರಾಧೆ ಬಂದು ಅವಳು ನಿಂತ್ಕೊಂಡು ಅವ್ರ ಪೇರೆಂಟ್ಸು ಕೃತಿಕಾ ಜೊತೆ ನಿಲ್ಲಿಸ್ಬಿಟ್ಟು ಫೋಟೋ ತೆಗೆಸ್ಕೊಂಡ್ರು. Hare Krishna everyone, my name is Sanskrit. Today I dressed up as Balarama. Yada yada dharmasya, glanim bhavati bharata, adhyuthanava dharmasya, saradmanam shuchakyaham. ಇಲ್ಲಿ ಇಸ್ಕಾನಲ್ಲಿ ಪ್ರತಿ ಸಂಡೇನೂ ಪ್ರೇಯರ್ ಇರುತ್ತೆ, ಅಂದರೆ ಬಂದು ಎಲ್ಲ ಪೂಜೆ ಎಲ್ಲ ಮಾಡಿಕೊಂಡು ಹೋಗ್ತಾರೆ. ಅಲ್ಲಿಗೆ ಬರೋರು ಪ್ರತಿ ವಾರ ಬರೋರು ಮಕ್ಕಳೆಲ್ಲನೂ ಎಲ್ಲರೂ ಚೆನ್ನಾಗಿ ರೆಡಿ ಆಗಿದ್ರು. ಒಬ್ಬರು ಈಶ್ವರ ಥರ, ಒಬ್ಬರು ಬಲರಾಮ ಥರ, ಒಬ್ಬರು ಕೃಷ್ಣ ಥರ, ಆ ರೀತಿ ತುಂಬ ಚೆನ್ನಾಗಿ ರೆಡಿ ಆಗಿದ್ರು, ರಾಧೆ ಥರ ಅಂತ ಹೇಳ್ಬಿಟ್ಟು. ಎಲ್ಲರ ಮಕ್ಳಿಗೂ ಸ್ವಲ್ಪ ಏನೋ ಪೋಯಮ್ ಥರ ಅಂದರೆ ಪದ್ಯ ಥರ ಹೇಳ್ಸಿ ಒಬ್ಬೊಬ್ಬರೇ ಬಂದು ಹೇಳೋದ್ರು. ಬಟ್ ತುಂಬ ಚೆನ್ನಾಗಿ ರೆಡಿ ಆಗಿದ್ರು, ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾರೆ ಅಂತ ಹೇಳ್ಬಿಟ್ಟು. ವಾಗ್ದೇವತಾ ಚರಿತ ಚಿತ್ರಿತ ಚಿತ್ತ ಪದ್ಮಾ ಪದ್ಮಾವತಿ ಚರಣ ಚಾರಣ ಚಕ್ರವರ್ತಿ ಶ್ರೀವಾಸುದೇವ ಪ್ರತಿಕೇಳಿ ಕಥಾ ಏತಂ ಕರೋತಿ ಜಯದೇವ ಕವಿ ಪ್ರಬಂಧಂ. ತತ್ತೋ ತುಳು 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 ತತ್ತೋ ತತ್ತೋ ಕಿಲ 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 ತುಳಿ ತಕ್ಕತ್ತಡಿ ತುಳಿ ತಕ್ಕತ್ತಡಿ ತುಳಿ ತತ್ತ ತುಳಿ ತತ್ತ ತುಳಿ ತತ್ತ ಪ್ರಳಯ ಪಯೋಗಿರಲೇ ಕೇಶವ ಪ್ರಳಯ ಪಯೋಗಿರಲೇ ಕೇಶವ ಪ್ರಳಯ ಪಯೋಗಿರಲೇ.
ಇವರಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ರು ಡ್ಯಾನ್ಸ್ ಅಂತಲೂ ತುಂಬ ಚೆನ್ನಾಗಿತ್ತು. ನೋಡೋಕ್ಕೂ ಅಷ್ಟೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ನೋಡ್ಬೋದು ಎಲ್ಲರೂ. ತುಂಬ ಚೆನ್ನಾಗಿ ಮಾಡಿದ್ರು. ಬಟ್ ಇನ್ನು ಒಂದು 6 ಮಿನಿಟ್ಸ್ ಮಾಡಿದ್ರು. ಆದರೆ ನಾನೇನು ವಿಡಿಯೋ ಅಷ್ಟು ಮಾಡ್ಕೊಂಡೋಗಿ ಹೋಗಿಲ್ಲ. ಹೇಗಿದ್ರು ಅದು ಕಾಫಿ ರೇಟ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಅಷ್ಟು ಮಾಡೋಕ್ಕೆ ಹೋಗಿಲ್ಲ, ಸ್ವಲ್ಪ ಮಾಡಿಕೊಂಡೆ ಅಷ್ಟೇ. ಇನ್ನು ಇಲ್ಲಿ ಡ್ಯಾನ್ಸ್ ಮುಗಿಯೋ ಅಷ್ಟೊತ್ತಿಗೆ ನಮ್ಮ ಕೃತಿಕಾ ನನಗೊಂದು ಹಿಂಸೆ ಕೊಡ್ತಾ ಇದ್ದಾಳೆ. ಅಂದರೆ ಅವ್ರ ಅಪ್ಪ ಹತ್ರ ಹೋಗಬೇಕು ಅಂತಾಳೆ. ಅಲ್ಲಿ ಹೋಗ್ಬಿಟ್ರೆ ಅಲ್ಲೂ ಹೋಗ್ತಾಯಿಲ್ಲ ಅವರಪ್ಪ, ಮತ್ತೆ ನನ್ನ ಹತ್ರನೇ ಬರ್ತಾಳೆ. ನನ್ನ ಹತ್ರ ಕರ್ಕೊಂಡ್ಬಂದರೆ ಮತ್ತೆ ಅವ್ರ ಅಪ್ಪ ಹತ್ರ ಹೋಗ್ಬೇಕು ಅಂತೇಳಿ ಇಬ್ಬರ ಹತ್ರನೂ ಇರ್ತಾಯಿಲ್ಲ. ಅದಕ್ಕೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಇನ್ನು ಅವಾಗೆ ಡ್ರೆಸ್ ಚೇಂಜ್ ಮಾಡ್ಕೊಂಬಂದೆ. ಅಷ್ಟೊತ್ತಿಗೆ ಮಕ್ಕಳನ್ನೆಲ್ಲ ಕರೆಸ್ಬಿಟ್ಟು ಗ್ರೂಪ್ ಫೋಟೋ ತೆಗೆಸಿದ್ರು. ಅಯ್ಯೋ ಇನ್ನೊಂದು 5 ಮಿನಿಟ್ಸ್ ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು ಅನ್ನಿಸ್ತು. ಇನ್ನು ಅದೆಲ್ಲ ಮಕ್ಕಳ ಫೋಟೋಸ್ ಎಲ್ಲ ಆದಮೇಲೆ ಇನ್ನು ಆರತಿ ಮಾಡ್ತಾಯಿದ್ದಾರೆ. ಇನ್ನು ಆರತಿ ಮಾಡೋವಾಗ ಈ ರೀತಿ ಎಲ್ಲ ಮಾಡ್ತಾರೆ, ಎಲ್ಲರೂ ಭಜನೆ ಥರ ಮಾಡ್ತಾರೆ. ತುಂಬ ಚೆನ್ನಾಗಿ ಮಾಡ್ತಾರೆ ಆರತಿ ಮಾಡೋ ಟೈಮಲ್ಲಿ. ಇನ್ನು ಆರತಿ ಎಲ್ಲ ಆದಮೇಲೆ ಇನ್ನೇನು ಪ್ರತಿಯೊಬ್ಬರು ಹೋಗಿ ಕೃಷ್ಣಗೆ ನಮಸ್ಕಾರ ಮಾಡ್ಕೊತಾಯಿದ್ರು. ಇನ್ನು ನಾವು ಹೋಗಿ ನಮಸ್ಕಾರ ಮಾಡ್ಕೊಂಡ್ವಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತೇಳಿ. ತುಂಬ ಚೆನ್ನಾಗಿ ಮಾಡ್ತಾರೆ. ಬಟ್ ಈ ರೀತಿ ಎಲ್ಲ ಡೆಕೋರೇಷನ್ ಮಾಡಿದ್ದು ಇದು ಕೃಷ್ಣಾಷ್ಟಮಿಗೆ ಮಾತ್ರನೇ ನಾರ್ಮಲ್ ಆಗೋದೆ. ಬರೀ ಕೃಷ್ಣದ ವಿಗ್ರಹ ಮಾತ್ರ ಇಟ್ಟಿರ್ತಾರೆ ಅಷ್ಟೇ ನಾರ್ಮಲ್ ಟೈಮಲ್ಲಿ ಯಾವಾಗಾದರೂ ಹೋದರೆ. ಇವತ್ತೆಲ್ಲ ತುಂಬ ಚೆನ್ನಾಗಿತ್ತು. ಯಾರ್ಯಾರ ಮನೇಲಿದ್ದಾವೆ ಎಲ್ಲ ಕೃಷ್ಣಗಳು ಇಲ್ಲೇ ಇದ್ದಾವೆ ಅನ್ನಿಸ್ತು. ಎಲ್ಲರೂ ತೊಗೊಂಡು ಬಂದಿಟ್ಟಿದ್ದಾರೆ. ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ರು. ಇದು ಅಷ್ಟೇ ರೇಖಾನೆ ಅಂತೆ ಮಾಡಿದ್ದು ಡೆಕೋರೇಷನ್ ಎಲ್ಲನೂ ತುಂಬ ಚೆನ್ನಾಗಿತ್ತು ಇಲ್ಲೂ. ಇನ್ನು ಎಲ್ಲ ಮುಗಿದ ಮೇಲೆ ಮತ್ತೆ ಡಿನ್ನರ್ ಅಲ್ಲೇ ಆಗಡೆ ರೆಡಿ ಮಾಡಿದ್ರು. ಬಟ್ ಅವ್ರು ತುಂಬ ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ ಅಷ್ಟು ಜನ ಬರ್ತಾರೆ ಅಂತ ಹೇಳ್ಬಿಟ್ಟು. ತುಂಬ ಜನ ಬಂದಿದ್ದರು. ಅದಕ್ಕೆ ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಬರೋ ಥರ ಎಲ್ಲರಿಗೂ ಪ್ರಸಾದ ಸಿಗಲಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಕೊಟ್ಟರು ಪ್ರಸಾದ ಅಂತೂ. ಅದು ಅಷ್ಟೇ ತುಂಬ ಚೆನ್ನಾಗಿತ್ತು. ಇನ್ನು ಊಟ ಮಾಡ್ಕೊಂಡು ಇನ್ನು ನಾವು ಮನೆಗೆ ವಾಪಸ್ ಹೋಗ್ತಾಯಿದ್ದೀವಿ. ಈ ರೀತಿ ಮಾಡಿಕೊಂಡ್ರು. ಕೆನಡಾದಲ್ಲಿದ್ದರೂ ಎಲ್ಲ ಹಬ್ಬಗಳು ಈ ರೀತಿ ಚೆನ್ನಾಗಿ ಮಾಡ್ಕೊತಾರೆ. ಸೊ ಇದಿಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್.